ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಕಾಲಿಟ್ಟ ತಕ್ಷಣ ಬರಗಾಲ ಬಂತಲ್ಲಪ್ಪ, ಮಳೆನೇ ಹೋಯ್ತು, ಖಜಾನೆನೇ ಖಾಲಿ ಆಯಿತು ಅಂತ ಆರ್ ಅಶೋಕ್ ಅವರು ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದ್ರೆ ಒಂಥರ ಐರನ್ ಲೆಗ್ ಅಂತ ಅಲ್ಲ, ಅವ್ರು ಅಂದಿಲ್ಲ ಆ ಭಾಷೆ, ಅಂದ್ರೆ ಅವ್ರು ಹೇಳಿದ್ದು ಕಾಲಿಟ್ಟ ತಕ್ಷಣ ಬರಗಾಲ ಬಂದ್ಬಿಡ್ತಲ್ಲಪ್ಪ ಅಂತ. ನೋಡಿ, ಇದು ಕರ್ನಾಟಕಕ್ಕಷ್ಟೇ ಸೀಮಿತ ಅಲ್ಲ. ನಾವು ನಂಬಿರ್ತಕ್ಕಂಥದ್ದು ಮಳೆ ನಮ್ಮ ಕರ್ನಾಟಕದಲ್ಲಿ ಮನಸ್ಸು ಇಡೀ ಜಗತ್ತಲ್ಲೇ 40% ದೇಶಗಳಲ್ಲಿ ಮಳೆ ಕೊರತೆ ಆಗಿದೆ ಈ ಸೀಸನಲ್ಲಿ. ಅದರಲ್ಲಿ ಕರ್ನಾಟಕನೂ ಸೇರಿದೆ. ಅದರಲ್ಲಿ ಕರ್ನಾಟಕದಲ್ಲಿ ಸೇರಿ ಇವ್ರು ಹೇಳೋದು ಕಾಂಗ್ರೆಸ್ ಬಂದ್ರೆ ಬರಗಾಲ ಬರ್ತೈತಿ ಇಲ್ಲ, ಅವ್ರು ಹೇಳ್ತಾರೆ, ಅವ್ರು ಕೇಳಿಬಿಡಿ, ವಿಷಯ ತಿಳ್ಕೊಳ್ಳಿ. ನಮ್ಮ ಕರ್ನಾಟಕ ಜನತೆಗೆ ಗೊತ್ತಿದೆ ಅವೆಲ್ಲ. ಏನು ಇಡೀ ಜಗತ್ತಲ್ಲೇ 40% ಮಳೆ, 40% ದೇಶಗಳಲ್ಲಿ ಮಳೆ ಈ ಸರಿ ಕಡಿಮೆ ಆಗಿದೆ, ಎಲ್ರಿಗೂ ಗೊತ್ತಿರೋದು. ಅದ್ರಲ್ಲಿ ಕರ್ನಾಟಕ ಕೂಡ ಇಂಪಾರ್ಟೆಂಟ್ ಆಗಿದೆ. ಬಟ್ ನಾವು ಏನು ಆಶ್ರಯಿಸ್ಕೊಂಡಿದ್ದೀವಿ, ಈ ಜೂನ್ ಜುಲೈ 2 ತಿಂಗಳಲ್ಲಿ 99 TMC ನಮ್ಮ ಸರೋವರಗಳು ಬರಬೇಕಾಗಿತ್ತು ಮಳೆಯ ಆಧಾರದ ಮೇಲೆ. ಇವತ್ತಿರೋದು 37 TMC ನಮಗೆ ಬಂದಿದೆ. ಆದರೂ ನಮ್ಮ ಸರ್ಕಾರ, ನಮ್ಮ ಅಫಿಷಿಯಲ್ಸು ಏನು ಈ ಡೆಮೋಕ್ರಸಿ ಕಂಟ್ರಿಯಲ್ಲಿ ಸುಪ್ರೀಂ ಕೋರ್ಟ್ ಏನು ಡೈರೆಕ್ಷನ್ಸ್ ಕೊಟ್ಟಿದೆ, ಒಂದು ಪ್ರಾಧಿಕಾರ ನೇಮಿಸಿದೆ, ಅಲ್ಲಿ ನಮ್ಮ ಕಡೆಯಿಂದ ಏನು ಡಿಪೆಂಡ್ ಮಾಡ್ಕೊಂಡು ಇಟ್ಟಿದ್ದೀವಿ. ಅವ್ರು ಏನು ಹೇಳಿದ್ದಾರೆ, 3,500 ಕ್ಯೂಸೆಕ್ಸ್ ಡೈಲಿ ಬಿಡಿ 13th ಅಂತ. ಅದು ಎಷ್ಟಾಗುತ್ತೆ? 4.5 ಇಲ್ಲ 5 TMC ಆಗುತ್ತೆ. ಬಟ್ ಈಗ ನಮ್ಮ ಸರೋವರಲ್ಲಿ 55 TMC ಸ್ಟಾಕ್ ಇದೆ ನಮ್ಮಲ್ಲಿ. ಬಟ್ ನಮಗೆ ಈ ರೆವಿನ್ಯೂ ಮಿನಿಸ್ಟರ್ ನಿನ್ನೆ ಹೇಳಿದ ಪ್ರಕಾರ ಏನು ಇವತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಡ್ರಾಟ್ ಮಾಡಿ ಡಿಸಾಸ್ಟರ್ ಅಂತ ಅನೌನ್ಸ್ ಮಾಡಿ ಅಂತ ಹೇಳಿದ್ದಾರೆ. ಬಟ್ ಅವ್ರಿಗೆ ಆನ್ಸರ್ ಏನಾಗಿದೆ ಅಂದರೆ, ಈ ಮಳೆಗಾಲ ಇನ್ನೂ ಆಗಸ್ಟ್ 20ರವರೆಗಿದೆ. ಆಗಸ್ಟ್ 20ರವರೆಗೂ ಮಳೆಗಾಲ ಕಾದು ನೋಡಿ. ಈಗೇನು ಪ್ರಾಧಿಕಾರದವರು 3.5 ಕ್ಯೂಸೆಕ್ಸ್ ನೀರು ಬಿಡಿ ಅಂತ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ಈಗ 55 TMC ಕಾದು ನೋಡಿ ಅಂತಂದ್ರೆ ಪ್ರಕಾರ ಸರ್, ಒಂದ್ ನಿಮಿಷ ಸರ್, ಆಗಸ್ಟ್ ಮಟ್ಟ ಕಾದು ನೋಡಿ ಅಂತಂದ್ರೆ ಆಗಸ್ಟ್ ಮಟ್ಟ ನಿಮ್ಗೆ ಮಳೆ ಬರುತ್ತೆ ಅನ್ನುವಂತ ಮುನ್ಸೂಚನೆ ಇದ್ದರೆ ಈಗಿರೋದು ಬಿಡ್ರಿ ಅಂತಾರೆ. ಇಲ್ಲ, ಅವ್ರು ಏನು ಹೇಳಿದ್ದಾರೆ ಅಂದರೆ, ಅವರು ಆರ್ಡ್ರಲ್ಲಿ ಏನೇ 3,500 ಕ್ಯೂಸೆಕ್ಸ್ ಎವ್ರಿ ಡೇ ಏನು ಹೇಳಿದ್ದೀವಿ, ಅಪ್ ಟು 4.5 TMC ಏನು ಕೊಡಬೇಕಂತ ಹೇಳಿದ್ದೀವಿ. ಅದು ಭಾಳ ಮಿನಿಮಮ್, ಯಾಕಂದರೆ 55 ಇದೆ. ಇನ್ನೂ 20ರೊಳಗೆ ನಿಮಗೆ ಏನು ಮಳೆ ಆಧಾರದ ಮೇಲೆ ಏನು ಇನ್ಫ್ಲೂ ಆಗ್ತಾ ಇದೆ, ಅದು ಇನ್ನೂ 77-78 TMC ಬರೋ ಆಧಾರ ಇದೆ. ಅದು ಈಗಿನ ಮಳೆ ಆಧಾರದ ಮೇಲೆ ಕೂಡ ಅದು ತೊಂದರೆ ಭಾಳ ಕಡಿಮೆ ಹೇಳಿದ್ದೀವಿ. ತೊಂದರೆ ಏನು ಕೊಡಬೇಡಿ, ಅದನ್ನು ಬಿಡೋದಕ್ಕೆ ನೀವು ತೀರ್ಮಾನ ಕೈಗೊಳ್ಳಿ ಅಂತ ಅವ್ರು ಹೇಳಿದ್ದಾರೆ. ಬಟ್ ನಮ್ಮ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ನಾವು ಕರ್ನಾಟಕ ರಾಜ್ಯನ ನಾವು ಇವತ್ತು ಜನಗಳಿಗೆ ಆನ್ಸರೇಬಲ್ ಆಗಿದ್ದೀವಿ. ಅದಕ್ಕೆ ಇವತ್ತು ವಿರೋಧ ಪಕ್ಷದವರು ಇಲ್ಲ ಸರ್ವಪಕ್ಷ ಮೀಟಿಂಗ್ ಕಾಲ್ ಮಾಡಿದ್ದಾರೆ 2ನೇ ತಾರೀಕು. ಮತ್ತೆ ಯಾಕೆ ಪ್ರತಿಭಟನೆ ಮಾಡಿದ್ರಿ? ಇದಕ್ಕೆ ಮೊದಲು ನೋಡಿ ಏನಾಗಿದೆ, ಈಗ ಆಲ್ರೆಡಿ CM ಅವರು ಅನೌನ್ಸ್ ಮಾಡಿದ್ದಾರೆ. ಈಗಾಗಲೇ ನೀವು ನಮ್ಮ ಕೇಂದ್ರ ಮಂತ್ರಿಗಳ ಕರ್ನಾಟಕದ ಮಂತ್ರಿ ಜೋಶಿ ಅವರ ಜೊತೆ ಮಾತಾಡಿದ್ದೀನಿ ಇದೇ ವಿಷಯ ಅಂತ ಹೇಳಿದ್ದಾರೆ. ಆಮೇಲೆ ಮಾಜಿ ಮುಖ್ಯಮಂತ್ರಿಗಳು ಸದಾನಂದ ಗೌಡ ಮತ್ತೆ ಬೊಮ್ಮಾಯಿ ಅವರ ಜೊತೆ ಈಗ ಈ ವಿಷಯದಲ್ಲಿ ಮಾತಾಡಿದ್ದೀನಿ ಅಂತ ಹೇಳಿದ್ದಾರೆ. ಇವೆಲ್ಲ ನಡೀತಾ ಇದೆ ಡೆಮೋಕ್ರಸಿಯಲ್ಲಿ. ಒಬ್ಬ ಮುಖ್ಯಮಂತ್ರಿಗೆ ಏನು ಮಾಡಬೇಕು, ಜನಗಳ ಪರವಾಗಿ, ಈ ಕರ್ನಾಟಕ ಜನ ಸ್ಟೇಟ್ನ ಅಭಿವೃದ್ಧಿ ಪರವಾಗಿ ಅವರೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೆ 2ನೇ ತಾರೀಕು ಎಲ್ಲರೂ ಒಂದು ಕರೆದಿದ್ದಾರೆ ಸರ್ವಪಕ್ಷ ತೀರ್ಮಾನ. ಆ ಸರ್ವಪಕ್ಷ ತೀರ್ಮಾನದ ಆಧಾರದ ಮೇಲೆ ಸರ್ಕಾರ ಒಂದು ತೀರ್ಮಾನ ತಗೊಳ್ಳುತ್ತೆ. ಆದ್ರೆ ಅವರ ಇನ್ ದ ಸೇಮ್ ಟೈಮ್ ಒಂದು ಕನ್ನಡ ಸಂಘದ ಮುಖಂಡರಿಗೆ ಒಂದು ಅಪೀಲ್ ಮಾಡ್ತಾರೆ. ಏನು ಹೇಳಿದ್ರಂದ್ರೆ, ಪ್ರತಿಭಟನೆಯಲ್ಲಿ ಭಾಗಿಯಾಗಿ, ಅಲ್ಲ ರೀ, ರಾಜ್ಯದಲ್ಲಿ ಇಂತಹ ದೊಡ್ಡ ಸಮಸ್ಯೆ ಬಂದಿದೆ, ಕಾವೇರಿ ಇಶ್ಯೂ ತಾರಕಕ್ಕೇರಿದೆ, ನೀವು ನೋಡಿದ್ರೆ ರಾಹುಲ್ ಗಾಂಧಿ ಮನೆ ಮುಂದೆ ಕಾಯ್ತಾ ಕುತ್ಕೊಂಡಿದ್ರಲ್ಲ, ನಿಮ್ಗೆ ಏನಾದ್ರೂ ಬದ್ಧತೆ ಇದೆಯಾ ಅಂತ. ಬಿಜೆಪಿ ಅವರು ಕಾಯ್ದೆ ಇದ್ದು ಈ ಪ್ರಶ್ನೆ ಹೇಳಿದ್ರೆ ಇತಿಹಾಸದಲ್ಲಿ ಇವೆಲ್ಲ ನಡೀತದೆ. ಇವೆಲ್ಲ ದೊಡ್ಡ ವಿಷಯ. ಈಗ ಅದು ಯಾರ ಮನೆ ಕಾಯ್ತಾ ಇದ್ರು ಅವೆಲ್ಲ ನೋಡಿದೀವಿ. ಏನೇನು ಗೋವಾಗ ಹೋಗಿದ್ದು, ಸರ್ಕಸ್ಗಳು ಮಾಡಿದ್ದು ಅವೆಲ್ಲ ನೋಡಿದೀವಿ. ಈ ರೆಸಾರ್ಟ್ ಸಿಸ್ಟಮ್ ಇಂಟ್ರೊಡ್ಯೂಸ್ ಮಾಡಿದ್ದು ಇವೆಲ್ಲ ಯಾರಂತ ಗೊತ್ತಿದೆ. ಅದು ಕಾವೇರಿ ವಿಷಯದಲ್ಲಿ ಚರ್ಚೆ ಬೇಡ ಬಿಡಿ, ರಾಜಕೀಯ ಬೇಡ, ಕಾವೇರಿ ವಿಷಯದಲ್ಲಿ ಮಾತಾಡೋಣ. ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಕನ್ನಡ ಚಳವಳಿಯ ಎಲ್ಲ ನಾಯಕರಿಗೂ ಅಪೀಲ್ ಮಾಡ್ಕೊಂಡಿದ್ದಾರೆ. ನೀವು ನೋಡಿ, ನಾವು ಕರ್ನಾಟಕ ಜನತೆ ಜೊತೆಲಿದ್ದೀವಿ, ನಾವು ನಿಮ್ಮ ಜೊತೆಲಿದ್ದೀವಿ. ಕರ್ನಾಟಕ ಜನತೆಗೆ ಅನ್ಯಾಯ ಆಗುವಂಥ ತೀರ್ಮಾನ ಈ ಸರ್ಕಾರ ತಗೊಳ್ಳೋದಿಲ್ಲ. ದಯವಿಟ್ಟು ನೋಡಿ ತೀರ್ಮಾನದಕ್ಕೆ ಈಗ ಹೇಳಿದಾರಲ್ಲ, ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ದಾರಲ್ಲ, ನೋಡೋಣ, ಸ್ವಲ್ಪ ಟೈಮ್ ಕೊಡಿ. ನೀವೆಲ್ಲ ಆ ಥರ ಈಗ ಕರ್ನಾಟಕಕ್ಕೆ ಅನ್ಯಾಯ ಆಗಬಾರ್ದು ಅಂತೇಳಿ ನೀವು ಬಂದ್ ಮಾಡಿದ್ರೆ ಮತ್ತೆ ಅನ್ಯಾಯ ನ್ಯಾಚುರಲ್ ಆಗಿ ಆಗ್ತದೆ. ಅದು ಸಾರ್ವಜನಿಕವಾಗಿ ಈಗ ಏನು ಪ್ರೊಡಕ್ಷನ್ ಅದು ಇದು ಆಗುತ್ತೆ. ಅದರಿಂದ ನಾನು ನಿಮ್ಮ ಜೊತೆ ಇದ್ದೀನಿ. ಈಗ ಈ ಸರ್ಕಾರ ನಮ್ಮ ಜನಗಳಿಗೆ ಆಗಲಿ ಹೋರಾಟಗಾರ ವಿರುದ್ಧವಾಗಿದ್ದರೆ ನೀವು ತಗೊಳ್ಳಿ, ನಾವು ನಿಮ್ಮ ಜೊತೆ ಇದ್ದೀವಿ. ನಾವು ಕರ್ನಾಟಕ ಜನತೆಗೆ ಯಾವುದೇ ಅನ್ಯಾಯ ಆಗದೆ ನಾವು ನೋಡ್ಕೊಳ್ತೀವಿ. ನಮಗೆ ಟೈಮ್ ಕೊಡಿ. ಅದಕ್ಕೆ ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ದೀವಿ. ಅದನ್ನು ಮುಗಿದ ಮೇಲೆ ಬಹುಶಃ ಒಂದು ತೀರ್ಮಾನ ತಗೊಳ್ತಾರೆ. ಅದು ಕರ್ನಾಟಕದ ಒಳಿತಿಗಾಗಿ, ಕರ್ನಾಟಕದ ಬೆಂಬಲವಾಗಿ, ಕರ್ನಾಟಕ ಅನುಕೂಲವಾಗಂತ ತೀರ್ಮಾನ ತಗೊಳ್ತೀನಿ ಅಂತ ಆದೇಶ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಬಿಜೆಪಿ ಪ್ರತಿಭಟನೆ ಮಾಡ್ತಾ ಮಾಡುತ್ತೆ. ಈಗ ಬಿಜೆಪಿ ಪ್ರತಿಭಟನೆ ಯಾಕೆ ಮಾಡ್ತಾ ಅಂದ್ರೆ ಅವ್ರನ್ನ ಕೇಳಬೇಕು. ಈಗ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಡೆಮೋಕ್ರಸಿಯಲ್ಲಿ. ಒಬ್ಬ ಚೀಫ್ ಮಿನಿಸ್ಟರ್, ಒಂದು ಸರ್ಕಾರ ಏನು ಮಾಡಬೇಕು, ನಮ್ಮ ಜನಗಳನ್ನ ಡಿಪೆಂಡ್ ಮಾಡ್ಕೊಳ್ಳೋಕೆ, ನಮ್ಮ ರಾಜ್ಯನ ನಾವು ಡಿಪೆಂಡ್ ಮಾಡ್ಕೊಳ್ಳೋದಕ್ಕೆ ಅದು ಮಾಡ್ತಾ ಇದ್ದೀವಿ. ಗೋವಿಂದರಾಜ್ ಅವರು ಎದಕ್ಕೆ ಮಾಡಿದ್ರಿ ಪ್ರತಿಭಟನೆ? ಸೊ ಇವತ್ತು ಏನು ಡೆಮೋಕ್ರಸಿ ಇದರಲ್ಲಿ ನಾವೇನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾ ಇರತಕ್ಕಂಥ ವಕ್ತಾರರ ಪ್ರಕಾರ, ಬಹುಶಃ ಆದೇಶ ಬರೋದಕ್ಕಿಂತ ಮುಂಚೆ ಎಚ್ಚೆತ್ಕೊಂಡು
ನಾವು ರೆಗ್ಯುಲೇಟರಿ ಕಮಿಷನ್ಗೆ ಯಾವ ಒಂದು ಮನವರಿಕೆ ಮಾಡಿಕೊಡ್ಬೇಕಾಯಿತು ಸರಿಯಾಗಿ ಮಾಡಿಕೊಟ್ಟಿದ್ರೆ ಬಹುಶಃ ಇವತ್ತು ಇದನ್ನು ತಪ್ಪಿಸ್ಬೋದಾಯಿತು ಅಂತ ಹೇಳ್ಬಿಟ್ಟು ನಮ್ಮ ಅನಿಸಿಕೆ. ಅದಕ್ಕೋಸ್ಕರ ನಾವು ಹೋರಾಟ ಮಾಡಿದ್ವಿ. ಯಾಕೆಂದರೆ ಇವತ್ತು ಹಾಲ್ ಪಾರ್ಟಿ ಮೀಟಿಂಗ್ ಇರ್ಬೋದು, ಇವತ್ತು ಕನ್ನಡ ಒಕ್ಕೂಟಗಳ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಾ ಇರ್ತಕ್ಕಂಥ ರೈತರ ಜೊತೆ ಚರ್ಚೆ ಮಾಡ್ತೀನಿ ಅಂತ ವಿಚಾರನ ಇದಕ್ಕೆ ಮುಂಚೆ ಕಳೆದ ಜೂನ್ 24ನೇ ತಾರೀಕು ಏನು ಅಪ್ಲಿಕೇಶನ್ ಹಾಕ್ಕೊಂಡ್ರಲ್ಲ ಅವತ್ತಿನಿಂದಲೇ ಪೂರ್ವ ತಯಾರಿ ಮಾಡ್ಕೊಂಡು ಅದು ವಾದ ಮಾಡೋವಂಥ ಮೋಹನ್ ಕಾತರ್ಕಿ ಇರ್ಬೋದು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಇವತ್ತೇನು ಮೊನ್ನೆ ಹೋಗಿ ವಾಟರ್ ಮ್ಯಾನೇಜ್ಮೆಂಟಲ್ಲಿ ಗೌರವ್ ಗುಪ್ತಾ ಅವ್ರು ಕೂತ್ಕೊಂಡು ಚರ್ಚೆ ಮಾಡೋಕ್ಕೆ ಹೋಗ್ತಾರೆ. ಆ ಕೆಲಸವನ್ನು 15 ದಿನ ಮುಂಚೆನೇ ತಯಾರಿ ಮಾಡ್ಕೊಂಡು ನಾವು ಈ ಸಮಸ್ಯೆ ಬಂದಿದೆ, ಇಷ್ಟು ನೀರಿದೆ ನಮ್ಮ ಹತ್ರ, ನಾವು ಬಿಡೋದಕ್ಕೆ ಯಾವುದೇ ಕಾರಣಕ್ಕೂ ಒಪ್ಪೋದು ಬೇಡ, ಒಂದು ಆಲ್ ಪಾರ್ಟಿ ಮೀಟಿಂಗ್ ಏನು ಮುಂದೆ ಕರಿತೀನಿ ಅಂತ ಹೇಳ್ತಾ ಇದ್ರಲ್ಲ ಮುಂಚೆನೇ ಕರೆದಿ ನೀರಿನ ಅಭಾವ ಆಗಿದೆ ಅಂತ 1 ತಿಂಗಳಿಂದನೇ ಗೊತ್ತಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ. ನೀರು ಬೆಳೆಬೇಡಿ ಅಂತ ಹೇಳೋಕ್ಕಾಯ್ತು, ನೀರು ಕಮ್ಮಿ ಆಗಿದೆ, ನಾವೆಲ್ಲ ಏನು ಕ್ರಮ ಜರುಗಿಸ್ಬೇಕು ಅಂತ ಹೇಳ್ಬಿಟ್ಟು ಇವು ಯಾವುದೇ ಒಂದು ತೀರ್ಮಾನಕ್ಕೆ ಹೋಗಲೇ ಇಲ್ಲ. ಎಲ್ಲೋ ಒಂದು ಕಡೆ ಸಂಪುಟ ವಿಸ್ತರಣೆ, ಕ್ಯಾಬಿನೆಟು ಇದೇ ಚರ್ಚೆಯಲ್ಲಿ ಗೊಂದಲದಲ್ಲಿ ಸಿಗಾಕೊಂಡು ಇವತ್ತು ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿಗೂ ಕೂಡ ಈ ಖಾತೆಯನ್ನು ವಹಿಸ್ಕೊಳ್ಳೋಂಥ ಮನಸ್ಸು ಇರಲಿಲ್ಲ. ಅದು ಬಲವಂತವಾಗಿ ಅವ್ರನ್ನ ಎಲ್ಲ ಒಂದು ಕಡೆ ಡೆಲ್ಲಿಗೆ ಕರ್ಕೊಂಡು ಹೋಗೋದು ಮತ್ತೊಂದು ಮಾಡ್ಕೊಂಡು ಇವತ್ತು ಕಾಲಹರಣ ಮಾಡ್ಕೊಂಡು ಕೂತಿದ್ದಾರೆ. ನಾಳೆ CWRCನಲ್ಲಿ ಒಂದು ಏನು ಆದೇಶ ಬರುತ್ತೆ ಅನ್ನೋದೊಂದು ಅದು ಪರವಾಗೋ ವಿರೋಧವಾಗೋ ಬರುತ್ತೆ ಅನ್ನೋ ಒಂದು ಹಿಂದಿಂದನೇ ಒಂದು ಚರ್ಚೆ ಮಾಡಿ ನಾಳೆ ಒಂದು ಸಬ್ಮಿಷನ್ ಇದೆ, ನಾವು ಮನವಿ ಮಾಡೋದನ್ನ ಸರಿಯಾಗಿ ಮಾಡಬೇಕು ಅಂತ ಒಂದು ಚರ್ಚೆಗೆ ಡೆಲ್ಲಿಗೆ ಮೋಹನ್ ಕಾತರ್ಕರ್ ಕಾತ್ಕೊಂಡು ಕೂತ್ಕೊಂಡ್ರು. ಇವ್ರು ಚರ್ಚೆ ಕರೀಲಿಲ್ಲ.